ಇವತ್ತಿನ ರೆಸಿಪಿ ಶಾವಿಗೆ ಉಪ್ಪಿಟ್ಟು. ಇದನ್ನು ಕೂಡ 1 15 20 ಮಿನಿಟ್ಸ್ ಒಳಗಡೆ ಪ್ರಿಪೇರ್ ಮಾಡ್ಬೋದು. ಚೆನ್ನಾಗಿ ನೀರನ್ನ ಬಿಸಿ ಮಾಡಿ ಅದರೊಳಗಡೆ 1 ಸ್ಪೂನ್ ಆಯಿಲ್ ಹಾಕಿ ನಂತರ ಶಾವಿಗೆನ ಅದರಲ್ಲಿ ಜಸ್ಟ್ ಡಿಪ್ ಮಾಡಿ ಎದ್ಬೇಕು. ಸೋಕ್ ಮಾಡಂಗಿಲ್ಲ. ಶಾವಿಗೆ ಜಾಸ್ತಿ ನೆಂದ್ರೆ ಉದ್ರುದ್ರಾಗಿರಲ್ಲ, ಮುದ್ದೆ ತರ ಆಗ್ಬಿಡತ್ತೆ. ಅದ್ರ ಮೇಲೆ ಸ್ವಲ್ಪ ವಾರ್ಮ್ ವಾಟರ್ ಹಾಕ್ಬೇಕು. ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್, ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಹಾಕೊಂಡು ಫ್ರೈ ಮಾಡ್ಕೊಬೇಕು. ಕರಿಬೇವು ಹಾಗೆ ಗೋಡಂಬಿನೂ ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಈಗ ಚಾಪ್ ಮಾಡಿರೋ ವೆಜಿಟೇಬಲ್ಸ್ನೆಲ್ಲ ಆಡ್ ಮಾಡೋ ಟೈಮು ಫಸ್ಟ್ ಆನಿಯನ್, ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತೆ ಚಿಕ್ಕದಾಗಿ ಹಚ್ಚಿರುವಂತ ಕ್ಯಾರೆಟ್ ಮತ್ತೆ ಬೀನ್ಸ್ ನ ಹಾಕೊಂಡು ಫ್ರೈ ಮಾಡ್ಕೊಂತಾ ಇದ್ದೀನಿ. ಸ್ವಲ್ಪ ಗ್ರೀನ್ ಪೀಸ್ ಕೂಡ ಆಡ್ ಮಾಡಿದ್ದೀನಿ. ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಜೀರಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪೇಸ್ಟ್ ನು ಕೂಡ ತರಕಾರಿ ಫ್ರೈ ಮಾಡೋದ್ರ ಜೊತೆಗೆ ಆಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ತರಕಾರಿಗೆಲ್ಲ ನೀಟಾಗಿ ಸಾಲ್ಟ್ ಹಿಡಿಲಿ ಅಂತ ಹೇಳಿ ಈಗಲೇ ಸಾಲ್ಟ್ ಆಡ್ ಮಾಡಿದ್ದೀನಿ. ಹೊತ್ತು ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಂಡು ಉದ್ರುದ್ರಾಗಿರೋ ಅಂತ ಶಾವಿಗೆನ ಅದಕ್ಕೆ ಆಡ್ ಮಾಡಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ನಿಂಬು ರಸ ಆಡ್ ಮಾಡ್ಕೊಂಡೆ. ಇಷ್ಟೇ, ವೆರಿ ಸಿಂಪಲ್. ಶಾವಿಗೆ ಉಪ್ಮಾ ಸವಿಯಲು ಎಲ್ಲ ಬೆಂದಿದೆ, ಎಲ್ಲ ಶಾವಿಗೆ ಎಲ್ಲ ಬೆಂದಿದೆ, ಚೆನ್ನಾಗಿದೆ. ಶಾವಿಗೆ ಎಲ್ಲ ಉಡಿಯಾಗಿ ನಮ್ಮ ಅಮ್ಮನ ರಿವ್ಯೂ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.